ನಮಸ್ಕಾರ ಸ್ನೇಹಿತರೆ. ರಾಮಾಯಣದಲ್ಲಿ ಹನುಮಂತನ ನಿಜವಾದ ಶಕ್ತಿಯು ಪ್ರಕಟವಾಗಲು ಆರಂಭವಾಗುವುದು ಸುಂದರಕಾಂಡದಲ್ಲಿ. ಅಲ್ಲಿ ಲಂಕೆಗೆ ಹೋಗುವ ಹನುಮ ಲಂಕೆಯ ನಗರ ದೇವತೆಯಾದಂತಹ ಲಂಕಿಣಿಯ ಜೊತೆಗೆ ಹೋರಾಟ ಮಾಡಬೇಕಾದ ಅನಿವಾರ್ಯತೆಗೆ ಬೀಳುತ್ತಾನೆ. ಆ ಯುದ್ಧದಲ್ಲಿ ಆಂಜನೇಯ ಲಂಕಿಣಿಯನ್ನು ಸೋಲಿಸುತ್ತಾನೆ ಮತ್ತು ಯುದ್ಧದ ನಂತರ ಲಂಕಿಣಿ ಹನುಮಂತನಿಗೆ ಶರಣಾಗುತ್ತಾಳೆ. ಆದರೆ ಆ ಘಟನೆಯ ಬೆನ್ನಲ್ಲೇ ನಡೆದ ಒಂದು ಅದ್ಭುತವಾದಂತಹ ಮತ್ತು ನಿಗೂಢ ರಹಸ್ಯವಾದ ಒಂದು ಸಂಗತಿಯ ಕುರಿತು ನಾವು ನಿಮಗೆ ಈ ದಿನ ತಿಳಿಸುತ್ತೇವೆ. ಈ ವಿಡಿಯೋ ಪೂರ್ತಿ ನೋಡಿ, ಇಷ್ಟವಾದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಲಂಕಿಣಿಯ ಸೋಲು ಆದ ಕೂಡಲೇ ಆಕಾಶದಿಂದ ದೇವತೆಗಳು ಆಂಜನೇಯನ ಮೇಲೆ ಪುಷ್ಪ ಮಳೆಯನ್ನು ಸುರಿಸುತ್ತಾರೆ. ಆ ಪುಷ್ಪವೃಷ್ಟಿಯ ನಡುವೆ ಒಂದು ಚಮತ್ಕಾರವೇ ನಡೆಯಿತು. ಸ್ವತಃ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನೇ ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದು ಒಂದು ಕೆಲಸ ಮಾಡಿದ. ಅದು ದೇವತೆಗಳಿಗೂ ಸಹ ಆಶ್ಚರ್ಯ ತರಿಸಿತು. ಆತ ಮಾಡಿದ್ದೇನು ಗೊತ್ತಾ? ಸಾಕ್ಷಾತ್ ಹನುಮಂತನನ್ನು ಸ್ತುತಿಸಿ ಒಂದು ಸ್ತೋತ್ರವನ್ನು ಅರ್ಪಿಸಿದ. 32 ವಿಶೇಷವಾದಂತಹ ಹೆಸರುಗಳಿಂದ ಆಂಜನೇಯನನ್ನು ಕೊಂಡಾಡಿದ. ಇಲ್ಲೊಂದು ಪ್ರಶ್ನೆ ಮೂಡುತ್ತೆ. ಸ್ವತಃ ಬ್ರಹ್ಮನೇ ಯಾಕೆ ಬಂದು ಹನುಮಂತನನ್ನು ಈ 32 ಹೆಸರುಗಳಿಂದ ಸ್ತುತಿಸಬೇಕು ಎಂದು? ಇದಕ್ಕೆ 2 ಕಾರಣಗಳಿವೆ. ಮೊದಲನೆಯದು, ನಮ್ಮ ಕಣ್ಣಿಗೆ ಕಾಣುವಂತಹ ಹನುಮಂತನ ಸರಳವಾದಂತಹ ತಮಾಷೆಯ ರೂಪ ಕೇವಲ ಒಂದು ಬಾಹ್ಯ ವೇಷವಷ್ಟೇ. ಆತನ ಒಳಗೆ ಅಡಗಿರುವಂತಹ ನಿಗೂಢವಾದಂತಹ ಮಂತ್ರರೂಪಗಳನ್ನು ಗ್ರಹಿಸುವ ಶಕ್ತಿ ಇದ್ದದ್ದು ವೇದಗಳ ಸಂಪೂರ್ಣ ಜ್ಞಾನವಿದ್ದಂತಹ ಬ್ರಹ್ಮದೇವನಿಗೆ ಮಾತ್ರ. ಬ್ರಹ್ಮನಲ್ಲದೆ ಬೇರೆ ಯಾರಿಗೂ ಆ ಪವಿತ್ರ ಮಂತ್ರ ದೇವತೆಗಳನ್ನು ನೋಡಲು ಸಾಧ್ಯವಿರಲಿಲ್ಲ. ಎರಡನೆಯದು, ಈ ಲಂಕಿಣಿ ಆಂಜನೇಯನ ಮುಂದೆ ಸೋತಾಳಲ್ಲ, ಆ ರಾಕ್ಷಸಿ ಲಂಕಾನಗರದ ನಗರ ದೇವತೆ, ಆ ಲಂಕಿಣಿ ಇಂದಿನ ಜನ್ಮದಲ್ಲಿ ಬ್ರಹ್ಮಲೋಕದ ಕಾವಲು ನೋಡಿಕೊಳ್ಳುತ್ತಿದ್ದಂತಹ ಅಧಿಕಾರಿಯಾಗಿದ್ದಳು. ಆದರೆ ಆಕೆಗೆ ದಿನೇ ದಿನೇ ಅಹಂಕಾರ ಹೆಚ್ಚಾಗುತ್ತಾ ಹೋಯಿತು. ಅದು ಬ್ರಹ್ಮದೇವನ ಗಮನಕ್ಕೂ ಸಹ ಬಂದಿತು. ಆಗ ಬ್ರಹ್ಮದೇವನು ಕೋಪಗೊಂಡು ರಾಕ್ಷಸರ ನಗರದ ಕಾವಲು ನೋಡಿಕೊಳ್ಳುವಂತಹ ರಾಕ್ಷಸಿಯಾಗು ಎಂದು ಶಾಪ ನೀಡಿದ್ದ. ಈ ಶಾಪದ ಫಲವಾಗಿ ಲಂಕಾನಗರ ಕಾಯುವ ರಾಕ್ಷಸಿಯಾಗಿದ್ದಳು ಲಂಕಿಣಿ. ಆಕೆ ಶಾಪ ಕೊಟ್ಟಾಗ ಬ್ರಹ್ಮದೇವನನ್ನು ಕ್ಷಮೆ ಕೋರಿದಳು. ಆಗ ಬ್ರಹ್ಮದೇವ ಹೇಳಿದ್ದ, ಮುಂದೆ ದೈವಾಂಶ ಸಂಭೂತನಾದಂತಹ ವಾನರನೊಬ್ಬನ ಕೈಯಲ್ಲಿ ನೀನು ಸೋತಾಗ ನಿನಗೆ ಶಾಪ ವಿಮುಕ್ತಿಯಾಗುತ್ತದೆ ಎಂದು ಹೇಳಿದನು. ರಾವಣನ ಲಂಕೆಯಲ್ಲಿನ ಅತ್ಯಂತ ಶಕ್ತಿಶಾಲಿ ರಾಕ್ಷಸ ಶಕ್ತಿಗಳಲ್ಲಿ ಲಂಕಿಣಿ ಸಹ ಒಬ್ಬಳಾಗಿದ್ದಳು. ಆಕೆಯ ಮೇಲೆ ಹನುಮ ತೋರಿದ ಉಗ್ರ ಪ್ರತಾಪ ಬ್ರಹ್ಮನನ್ನು ಸಹ ಮೆಚ್ಚಿಸಿತು. ಹೀಗಾಗಿ ಬ್ರಹ್ಮ ಹನುಮಂತನನ್ನು ಹೊಗಳಿ ಸ್ತೋತ್ರ ರಚಿಸಿದ. ಬ್ರಹ್ಮದೇವ ಜಪಿಸಿದ ಈ 32 ಹೆಸರುಗಳ ನಿಖರವಾದ ಅನುಕ್ರಮವನ್ನು ಸುಂದರ ಮಂತ್ರ ಅಥವಾ ಸುಂದರ ಹನುಮಾನ್ ಮಂತ್ರ ಎಂದು ಕರೆಯಲಾಗುತ್ತದೆ. ನಿಮಗೆ ಆಶ್ಚರ್ಯವಾಗಬಹುದು, ಸಂಪೂರ್ಣ ಸುಂದರ ಕಾಂಡದ ಆಧ್ಯಾತ್ಮಿಕ ಶಕ್ತಿ ಅಡಗಿರುವುದೇ ಈ 32 ಹೆಸರುಗಳಲ್ಲಿ. ಹನುಮಂತ ಲಂಕೆ ಪ್ರವೇಶ ಮಾಡುವುದಕ್ಕೂ ಸ್ವಲ್ಪವೂ ಮುಂಚೆ ಬ್ರಹ್ಮದೇವ ಪಠಿಸಿದ ಈ ಸ್ತುತಿಗೀತೆಯು ಪ್ರಾಚೀನ ಸಂಹಿತಾ ಗ್ರಂಥಗಳಲ್ಲಿ ಅಡಗಿರುವ ಒಂದು ಪರಮ ರಹಸ್ಯ ಸ್ತೋತ್ರವಾಗಿದೆ. ಈ ಮಂತ್ರದ ಶಕ್ತಿ ಎಂತಹದ್ದು ಎಂದರೆ, ಭಕ್ತಿಯಿಂದ ಈ ಹೆಸರುಗಳನ್ನು ಪಠಿಸುವ ಯಾವುದೇ ವ್ಯಕ್ತಿ ಎಲ್ಲ ರೀತಿಯ ದೈಹಿಕ ಕಾಯಿಲೆಗಳು ಮತ್ತು ಮಾನಸಿಕ ತೊಂದರೆಗಳಿಂದ ಸಂಪೂರ್ಣವಾಗಿ ಮುಕ್ತನಾಗುತ್ತಾರೆ. ಆತನಿಗೆ ಯಾವುದೇ ವಾಮಾಚಾರ, ವಿಶೂಚಿ ಮುಂತಾದಂತಹ ದುಷ್ಟಶಕ್ತಿಗಳ ಕಾಟ ಇರುವುದಿಲ್ಲ. ಇಲ್ಲಿ 32 ಹೆಸರುಗಳು ಎಂದರೂ ಸಹ ನಮಗೆ ದೊರೆಯುವುದು ಕೇವಲ 27 ಹೆಸರುಗಳು. ಆ ಇನ್ನುಳಿದ 5 ಹೆಸರುಗಳು ತುಂಬ ರಹಸ್ಯನಾಮಗಳು ಎಂದು ಹಿರಿಯರು ನಮಗೆ ತಿಳಿಸಲಿಲ್ಲ. ಆದರೂ ಸಹ ಈ 27 ಹೆಸರುಗಳನ್ನೇ ನೀವು ಜಪಿಸಿದರೂ ಸಾಕು, ಆಂಜನೇಯನ ಕೃಪೆಗೆ ಪಾತ್ರರಾಗಬಹುದು. ಆ ವಿಧಾತನಾದಂತಹ ಬ್ರಹ್ಮದೇವನ ಆಶೀರ್ವಾದಕ್ಕೂ ಸಹ ನಾವು ಪಾತ್ರರಾಗಬಹುದು. ಬನ್ನಿ, ಇವುಗಳನ್ನು ಹೇಗೆ ಪಠಿಸುವುದು ಎಂದು ನಾವು ಸಹ ಈ ದಿನ ತಿಳಿದುಕೊಳ್ಳೋಣ. ಹನುಮಾನ್ ಅಂಜನಾ ಸೂನುಹು ವಾಯುಪುತ್ರೋ ಮಹಾಬಲಃ ಕಪೀಂದ್ರ ಪಿಂಗಳಾಕ್ಷಶ್ಚ ಲಂಕಾದ್ವೀಪ ಭಯಂಕರಃ ಪ್ರಭಂಜನಸುತಃ ವೀರಃ ಸೀತಾಶೋಕ ವಿನಾಶಕಃ ಅಕ್ಷಹಂತ ರಾಮಸಕಃ ರಾಮಕಾರ್ಯ ದುರಂದರಃ ಮಹೌಷಧ ಗಿರೇರ್ವಾರಿ ವಾನರ ಪ್ರಾಣದಾಯಕಃ ವಾಗೀಶ ತಾರಕಾಶ್ಚೈವ ಮೈನಾಕ ಗಿರಿಭಂಜನಃ ನಿರಂಜನೋ ಜಿತಕ್ರೋಧಃ ಕದಳೀವನ ಸಂಹೃತಃ ಊರ್ಧ್ವರೇತ ಮಹಾಸತ್ವಃ ಸರ್ವಮಂತ್ರ ಪ್ರವರ್ತಕಃ ಮಹಾಲಿಂಗ ಪ್ರತಿಷ್ಠಾತ ಬಾಷ್ಪಾಕೃತ್ ಜಪತಾಂ ವರಃ ಶಿವಧ್ಯಾನಪರೋ ನಿತ್ಯಂ ಶಿವಪೂಜಾ ಪರಾಯಣಃ. ಈ ಸ್ತೋತ್ರವನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಇಟ್ಟುಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಸಹ ನಾವು ನೀಡಿರುತ್ತೇವೆ. ಅದನ್ನು ನೀವು ಪ್ರತಿನಿತ್ಯ ಪಠಿಸಬಹುದು. ಮತ್ತೊಮ್ಮೆ ಹೇಳುತ್ತೇವೆ, ಸರಿಯಾಗಿ ತಿಳಿದುಕೊಳ್ಳೋಣ. ಹನುಮಾನ್ ಅಂಜನಾ ಸೂನುಹು ವಾಯುಪುತ್ರೋ ಮಹಾಬಲಃ
ಕಪೀಂದ್ರಃ ಪಿಂಗಳಾಕ್ಷಶ್ಚ ಲಂಕಾದ್ವೀಪ ಭಯಂಕರಃ ಪ್ರಭಂಜನಸುತಃ ವೀರಃ ಸೀತಾಶೋಕವಿನಾಶಕಃ ಅಕ್ಷಹಂತ ರಾಮಸಕಃ ರಾಮಕಾರ್ಯ ದುರಂಧರಃ ಮಹೌಷಧ ಗಿರೇರ್ವಾರಿ ವಾನರ ಪ್ರಾಣದಾಯಕಃ ವಾಗೀಶ ತಾರಕಾಶ್ಚೈವ ಮೈನಾಕಗಿರಿಭಂಜನಃ ನಿರಂಜನೋ ಜಿತಕ್ರೋಧಃ ಕದಳೀವನ ಸಂಹೃತಃ ಊರ್ಧ್ವರೇತ ಮಹಾಸತ್ವ ಸರ್ವಮಂತ್ರ ಪ್ರವರ್ತಕಃ ಮಹಾಲಿಂಗ ಪ್ರತಿಷ್ಠಾತ ಬಾಷ್ಪಾಕೃತ್ ಜಪತಾಂ ವರಃ ಶಿವಧ್ಯಾನಪರೋ ನಿತ್ಯಂ ಶಿವಪೂಜಾ ಪರಾಯಣಃ. ಈ ಮಂತ್ರವನ್ನು ಪ್ರತಿನಿತ್ಯ ಪಠಿಸಿ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಎಂದು ನಾವು ಸಹ ಕೇಳಿಕೊಳ್ಳುತ್ತೇವೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್. ಓಂ ಶ್ರೀ ಹನುಮತೇ ನಮಃ.